ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕಲೆ ಮತ್ತು ಸಂಗೀತ ಎನ್ನುವುದು ಭಗವಂತ ಮನುಷ್ಯನಿಗೆ ನೀಡಿದ ಅತಿದೊಡ್ಡ ವರ. ಯಾರ ಕಂಠದಲ್ಲಿ ಸರಸ್ವತಿ ನೆಲೆಸಿರ್ತಾಳೋ ಅವರು ಕೇವಲ ಮನುಷ್ಯರಾಗಿ ಉಳಿಯೋದಿಲ್ಲ, ಬದಲಾಗಿ ಕೋಟ್ಯಾಂತರ ಜನರ ಪಾಲಿನ ಸಾಕ್ಷಾತ್ ದೇವತೆಯಾಗಿ ಮಾರ್ಪಾಡಾಗ್ತಾರೆ. ನಮ್ಮ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅಕ್ಷರಶಃ ಇಂತಹದ್ದೇ ಒಂದು ದೈವಿ ಶಕ್ತಿಯನ್ನ ಹೊಂದಿದ್ದಂತಹ ಮತ್ತು ತಮ್ಮ ಕೋಗಿಲೆಯಂತಹ ಕಂಠದಿಂದ ಕರುನಾಡಿನ ಮನೆ ಮನೆಯಲ್ಲೂ ಕೂಡ ಆರಾಧ್ಯ ದೈವವಾಗಿದ್ದಂತ ನಮ್ಮ ಹೆಮ್ಮೆಯ ಗಾನ ಕೋಗಿಲೆ ಇದೀಗ ಕಂಪ್ಲೀಟ್ ಆಗಿ ಮೂಕರಾಗಿದ್ದಾರೆ. 6 ದಶಕಗಳ ಕಾಲ ಭಾರತೀಯ ಸಂಗೀತ ಪ್ರಪಂಚವನ್ನ ಪ್ರಶ್ನಾತೀತವಾಗಿ ಆಳಿದ್ದ ಆ ಮಧುರ ಕಂಠ ಇಂದು ಶಾಶ್ವತವಾಗಿ ನಿಂತು ಹೋಗಿದೆ. ಜಗತ್ತಿನ ಕೋಟ್ಯಾಂತರ ಸಂಗೀತ ಪ್ರೇಮಿಗಳನ್ನ ಅಕ್ಷರಶಃ ಅನಾಥರನ್ನಾಗಿ ಮಾಡಿ ಆ ಮಹಾತಾಯಿ ಇದೀಗ ಪರಶಿವನ ಪಾದ ಸೇರಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಇದೀಗ ವಿಧಿವಶರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಗಳಿಂದಾಗಿ ಬಳಲ್ತಾ ಇದ್ದಂತಹ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ. ಬರೋಬ್ಬರಿ 20 ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳಿಗೆ ಜೀವ ತುಂಬಿದ್ದ ಈ ಮಹಾತಾಯಿಯ ನಿರ್ಗಮನ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ತುಂಬಲಾಗದ ನಷ್ಟವನ್ನ ತಂದೊಡ್ಡಿದೆ. ಕರುನಾಡಿನ ಜನರ ಪಾಲಿಗೆ ಜಾನಕಮ್ಮ ಕೇವಲ ಒಬ್ಬ ಗಾಯಕಿಯಾಗಿರಲಿಲ್ಲ, ಅವರು ಪ್ರತಿಯೊಬ್ಬ ಕನ್ನಡಿಗನ ಉಸಿರಾಗಿದ್ರು. ಅಷ್ಟಕ್ಕೂ ಸಂಗೀತ ಲೋಕದ ಅಧಿದೇವತೆಯಾಗಿ ಮೆರೆದಿದ್ದಂತಹ ಎಸ್ ಜಾನಕಿಯವರ ಆ ಕೊನೆಯ ದಿನಗಳ ಕರಾಳ ವಾಸ್ತವ ಎಂಥದ್ದು. ಪತಿಯ ಅಗಲಿಕೆ ಮತ್ತು ಇತ್ತೀಚೆಗಷ್ಟೇ ಮಗನನ್ನ ಕಳೆದುಕೊಂಡಿದ್ದಂತಹ ಅವರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಂತಹ ಆ ಕರುಣಾಜನಕ ಸನ್ನಿವೇಶ ಹೇಗಿತ್ತು. ಕಾಲು ಜಾರಿವಿದ್ದು ಆಸ್ತಿಗೆ ಹಿಡಿದಿದ್ದಂತಹ ಮಹಾತಾಯಿಗೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಡೆದಂತಹ ಅಂತಿಮ ಚಿಕಿತ್ಸೆಯ ಕ್ಷಣಗಳು ಹೇಗಿದ್ವು. ಕೇವಲ ಒಂದು ಬಿಡಿ ಸೀರೆ ಮತ್ತು ಹಣೆಯ ಮೇಲೊಂದು ವಿಭೂತಿಯನ್ನ ಮಾತ್ರ ಧರಿಸಿ ಬದುಕ್ತಾ ಇದ್ದಂತಹ ಅವರ ಆ ಸ್ವಾಭಿಮಾನದ ಸಕಾರ ಮೂರ್ತಿಯ ನೈಜ ಚಿತ್ರಣ ಎಂಥದ್ದು. ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನಾದ್ಯ ಬ್ರಹ್ಮ, ಹಂಸಲೇಖ ಮತ್ತು ಇಳಿಯರಾಜ ಅವರಂತಹ ದಿಗ್ಗಜರ ನೆಚ್ಚಿನ ಗಾಯಕಿ ಎಸ್ ಜಾನಕಿ ಅಮ್ಮನವರ ಜೀವನಯಾನ ಮತ್ತು ಅವರ ಅಂತಿಮ ದಿನಗಳ ಪ್ರತಿಯೊಂದು ಭಾವುಕ ಮಾಹಿತಿಯನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಎಸ್ ಜಾನಕಿ ಅಮ್ಮ ಅವರು ಹಾಡಿದ ಯಾವ ಹಾಡು ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ದುರಂತದ ಅಸಲಿ ನೋವು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ಜಾನಕಮ್ಮನವರ ಆ ಕೊನೆ ದಿನಗಳ ಕರಾಳ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಳೆದ ಕೆಲವು ವರ್ಷಗಳಿಂದ ಮೈಸೂರಿನಲ್ಲಿ ತಮ್ಮ ಸಂಬಂಧಿಯ ಮನೆಯಲ್ಲಿ ಅತ್ಯಂತ ಪ್ರಶಾಂತವಾದ ಜೀವನವನ್ನು ನಡೆಸ್ತಾ ಇದ್ದಂತಹ ಜಾನಕಮ್ಮನವರು ಇತ್ತೀಚೆಗೆ ತಮ್ಮ ಮನೆಯಲ್ಲಿಯೇ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿದ್ರು. ವಯೋಸಹಜ ದೌರ್ಬಲ್ಯದಿಂದಾಗಿ ಅವರ ಮೂಳೆಗಳಿಗೆ ಭಾರಿ ಪೆಟ್ಟು ಬಿದ್ದಿತ್ತು. ತಕ್ಷಣವೇ ಅವರನ್ನ ಮೈಸೂರಿನ ಪ್ರತಿಷ್ಠಿತ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದ್ರೆ 88 ವರ್ಷ ವಯಸ್ಸಾಗಿದ್ದ ಕಾರಣ ಅವರ ದೇಹ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ವೈದ್ಯರ ಸತತ ಪ್ರಯತ್ನಗಳ ಹೊರತಾಗಿಯೂ ಕೂಡ ಆ ಭಗವಂತನ ಕರೆಗೆ ಓಗೊಟ್ಟು ಜಾನಕಿಯಮ್ಮ ಶಾಶ್ವತ ನಿದ್ರೆಗೆ ಜಾರಿದ್ದಾರೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಇಡೀ ಮೈಸೂರು ನಗರ ಮತ್ತು ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ಜಾನಕಿ ಅಮ್ಮನವರು ತಮ್ಮ ಸಂಗೀತ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನ ಕಂಡಿದ್ದರು. ಅವರ ವೈಯಕ್ತಿಕ ಜೀವನ ಮಾತ್ರ ಸರಣಿ ದುರಂತಗಳಿಂದ ತುಂಬಿ ಹೋಗಿತ್ತು ಎಂದ್ರೆ ನೀವು ನಂಬಲೇಬೇಕಾಗತ್ತೆ. ತಮ್ಮ ಬದುಕಿನ ಅತಿದೊಡ್ಡ ಶಕ್ತಿಯಾಗಿದ್ದ ಪತಿಯನ್ನ ಅನೇಕ ವರ್ಷಗಳ ಹಿಂದೆಯೇ ಕಳೆದುಕೊಂಡು ಅವರು ಒಂಟಿಯಾಗಿದ್ರು. ಆ ನೋವಿನಿಂದ ಅವರು ಹೊರಬರ್ತಾ ಇರಬೇಕಾದ್ರೇನೆ ಇತ್ತೀಚೆಗಷ್ಟೇ ಅವರ ಮುದ್ದಿನ ಮಗ ಕೂಡ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ರು. ತನ್ನ ಕಣ್ಣೆದುರೇ ಹೆತ್ತ ಮಗನನ್ನ ಕಳೆದುಕೊಂಡ ಆ ಮಹಾತಾಯಿಯ ಹೃದಯ ಅಕ್ಷರಶಃ ಛಿದ್ರವಾಗಿತ್ತು. ಮಗನ ಅಗಲಿಕೆಯ ನಂತರ ಜಾನಕಮ್ಮನವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಂಪ್ಲೀಟ್ ಆಗಿ ಕುಗ್ಗು ಹೋಗಿದ್ರು. ಆ ದುಃಖವೇ ಅವರನ್ನ ಇಷ್ಟು ಬೇಗ ನಮ್ಮಿಂದ ದೂರ ಮಾಡಿತು ಎನ್ನುವುದು ಅವರ ಆಪ್ತರ ಅತ್ಯಂತ ನೋವಿನ ನುಡಿಯಾಗಿದೆ. ಎಸ್ ಜಾನಕಿ ಅವರು ಮೂಲತಃ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಹುಟ್ಟಿದರು. ಅವರು ನಿಜವಾದ ಅರ್ಥದಲ್ಲಿ ಅಕ್ಷರಶಃ ಒಬ್ಬ ಅಪ್ಪಟ ಕನ್ನಡತಿಯಾಗಿಯೇ ಬದುಕಿದ್ರು. ಕನ್ನಡ ಭಾಷೆ ಎಂದರೆ ಅವರಿಗೆ ಪಂಚ ಪ್ರಾಣವಾಗಿತ್ತು. ಅವರ ಉಚ್ಚಾರಣೆ ಎಷ್ಟು ಸ್ಪಷ್ಟವಾಗಿತ್ತು ಅಂದ್ರೆ ಖುದ್ದು ಕನ್ನಡಿಗರು ಕೂಡ ನಾಚುವಂತೆ ಅವರು ಕನ್ನಡದ ಪದಗಳಿಗೆ ಜೀವ ತುಂಬುತ್ತಾ ಇದ್ರು. ಕರುನಾಡಿನ ಸರಸ್ವತಿ ಮತ್ತು ಇಲ್ಲಿನ ಜನರ ಪ್ರೀತಿಗೆ ಅವರು ಕಂಪ್ಲೀಟ್ ಆಗಿ ಶರಣಾಗಿದ್ರು. ಇದೇ ಕಾರಣಕ್ಕಾಗಿ ಅವರು ತಮ್ಮ ಇಳಿಯ ವಯಸ್ಸನ್ನ ಆಂಧ್ರ ಪ್ರದೇಶದಲ್ಲಾಗಲಿ ಅಥವಾ ಚೆನ್ನೈಯಲ್ಲಾಗಲಿ ಕಳೆಯದೆ ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೇ ಕಳೆಯುವ ನಿರ್ಧಾರವನ್ನು ಮಾಡಿದ್ರು. ಕರ್ನಾಟಕದ ಮಣ್ಣಿನಲ್ಲೇ ಅವರ ಕಡೆಯ ಉಸಿರು ಬೆರೆತು ಹೋಗಿದ್ದು ಅವರ ಕನ್ನಡ ಪ್ರೇಮಕ್ಕೆ ಸಿಕ್ಕ ಅತಿದೊಡ್ಡ ಸಾಕ್ಷಿಯಾಗಿದೆ. ಜಾನಕಿ ಅಮ್ಮನವರು ಕೇವಲ ಒಬ್ಬ ಗಾಯಕಿಯಾಗಿರಲಿಲ್ಲ, ಬದಲಾಗಿ ಅವರು ಸ್ವಾಭಿಮಾನದ ಸಕಾರ ಮೂರ್ತಿಯಾಗಿದ್ರು. ತಮ್ಮ ವೃತ್ತಿ ಜೀವನದಲ್ಲಿ ಅವರಿಗೆ ಅನ್ಯಾಯವಾದಾಗ ಅವರು ಯಾರ ಮುಲಾಜಿಗೂ ಒಳಗಾಗದೆ ನೇರವಾಗಿ ಪ್ರತಿಭಟನೆ ಮಾಡಿದ್ರು. ದಕ್ಷಿಣ ಭಾರತದ ಕಲೆಗೆ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಭಾರತ ಸರ್ಕಾರ ನೀಡಿದ್ದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನೇ ಅತ್ಯಂತ ವಿನಮ್ರವಾಗಿ ತಿರಸ್ಕರಿಸಿದ್ದ ದಿಟ್ಟ ಮಹಿಳೆಯವರು. ನನಗೆ ನನ್ನ ಅಭಿಮಾನಿಗಳ ಪ್ರೀತಿಯೇ ಅತಿದೊಡ್ಡ ಪ್ರಶಸ್ತಿ, ಸರ್ಕಾರದ ಪ್ರಶಸ್ತಿಗಳಿಗಾಗಿ ನಾನು ಹಾಡುವುದಿಲ್ಲ ಅಂತ ಹೇಳಿದ್ದ ಅವರ ಆ ಸ್ವಾಭಿಮಾನದ ನುಡಿಗಳು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿವೆ.
ಚಿತ್ರರಂಗದಲ್ಲಿ ಒಂದು ಸಣ್ಣ ಯಶಸ್ಸು ಸಿಕ್ಕ ತಕ್ಷಣ ಕೋಟ್ಯಾಂತರ ರೂಪಾಯಿಗಳ ಒಡವೆಗಳನ್ನ ಹಾಕೊಂಡು ಮೆರೆಯುವಂತಹ ತಾರೆಯರ ನಡುವೆ ಜಾನಕಿ ಅಮ್ಮನವರ ಜೀವನ ಶೈಲಿ ಅಕ್ಷರಶಃ ಒಂದು ಋಷಿ ಮುನಿಯಂತೆ ಇತ್ತು. 6 ದಶಕಗಳ ಕಾಲ ಜಗತ್ತನ್ನೇ ಆಳಿದ್ರು ಅವರ ಮೈ ಮೇಲೆ 1 ಗ್ರಾಂ ಬಂಗಾರದ ಒಡವೆ ಕೂಡ ಇರ್ತಾ ಇರಲಿಲ್ಲ. ಸದಾಕಾಲ ಒಂದು ಶುದ್ಧವಾದ ಬಿಳಿ ಸೀರೆ ಮತ್ತು ಹಣೆಯ ಮೇಲೆ ಎದ್ದು ಕಾಣುವಂತೆ ಆ ಪವಿತ್ರವಾದ ವಿಭೂತಿಯನ್ನ ಮಾತ್ರ ಅವರು ಧರಿಸ್ತಾ ಇದ್ರು. ಅವರ ಆ ದೈವಿಕಳೆ ಮತ್ತು ಸರಳತೆ ಅವರನ್ನ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಾತ್ ಶಾರದೆಯ ರೂಪವನ್ನ ನೆನಪಿಸ್ತಾ ಇತ್ತು. ದುಡ್ಡು ಮತ್ತು ಅಹಂಕಾರವನ್ನ ಅವರು ಯಾವತ್ತೂ ಕೂಡ ತಮ್ಮ ಹತ್ತಿರಕ್ಕೂ ಕೂಡ ಸುಳಿಯಲು ಬಿಟ್ಟಿರಲಿಲ್ಲ. ಎಸ್ ಜಾನಕಿ ಅವರ ಸಂಗೀತ ಸಾಧನೆಯನ್ನ ವಿಶ್ಲೇಷಣೆ ಮಾಡಲು ಅಕ್ಷರಶಃ ಪದಗಳೇ ಸಾಲೋದಿಲ್ಲ. ಅವರು ಬರೋಬ್ಬರಿ 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದೂ, ತುಳು, ಒರಿಯಾ, ಕೊಂಕಣಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅವರು 48,000ಕ್ಕೂ ಹೆಚ್ಚು ಹಾಡುಗಳಿಗೆ ತಮ್ಮ ಮಧುರವಾದಂತಹ ಧ್ವನಿಯನ್ನ ನೀಡಿದ್ದಾರೆ. ದಿನಕ್ಕೆ 10 ಹಾಡುಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದ ಅವರ ಆ ಡೆಡಿಕೇಶನ್ ನಿಜಕ್ಕೂ ಕೂಡ ಅದ್ಭುತ. ಪ್ರತಿಯೊಂದು ಭಾಷೆಯಲ್ಲೂ ಆಯಾ ಭಾಷೆಯ ನೇಟಿವಿಟಿಯ ಅಂದ್ರೆ ಸಹಜತೆಯನ್ನ ಅರ್ಥ ಮಾಡಿಕೊಂಡು ಹಾಡ್ತಾ ಇದ್ದಂತಹ ಅವರ ಆ ಜ್ಞಾನ ಇಂದಿಗೂ ಕೂಡ ಯುವ ಗಾಯಕರಿಗೆ ಅಕ್ಷರಶಃ ಅತಿ ದೊಡ್ಡ ವಿಶ್ವವಿದ್ಯಾಲಯವಿದ್ದಂತೆ. ದಕ್ಷಿಣ ಭಾರತ ಸಂಗೀತ ದಿಗ್ಗಜರಾದ ಮ್ಯೂಸಿಕ್ ಮೇಸ್ಟ್ರು ಆಗಿರುವಂತಹ ಇಳಿಯರಾಜ ಮತ್ತು ನಾದ ಬ್ರಹ್ಮ ಅಂತ ಕರೆಯಲ್ಪಡುವಂತಹ ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಜಾನಕಿ ಅಮ್ಮನವರು ಮೂಡಿಸಿದಂತಹ ಆ ಮ್ಯಾಜಿಕ್ ಗಳನ್ನ ಇತಿಹಾಸ ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಹಂಸಲೇಖ ಅವರ ರವಿಮಾಮನ ಚಿತ್ರಗಳಿಗೆ ಜಾನಕಮ್ಮ ಹಾಡ್ಲೇಬೇಕು ಎನ್ನುವುದು ಅಲಿಖಿತ ನಿಯಮವಾಗಿತ್ತು. ಪ್ರೇಮಲೋಕ, ರಣಧೀರ ಮತ್ತು ರಾಮಾಚಾರಿ ಸಿನಿಮಾಗಳ ಆ ಎವರ್ಗ್ರೀನ್ ಮೆಲೋಡಿ ಹಾಡುಗಳು ಇಂದಿಗೂ ಕೂಡ ಕನ್ನಡಿಗರ ರಿಂಗ್ ಟ್ಯೂನ್ ಗಳಾಗಿ ಮೊಳಗ್ತಾ ಇದ್ದಾವೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಜಾನಕಿ ಅವರ ಜೋಡಿ ಅಕ್ಷರಶಃ ಸ್ವರ್ಗದಲ್ಲಿ ಸಂಗೀತದ ದೈವಿ ಜೋಡಿಯಾಗಿತ್ತು. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಜಾನಕಮ್ಮ ಅವರು ನೀಡಿದ್ದ ಕೊಡುಗೆ ಅಕ್ಷರಶಃ ಅಪಾರವಾದದ್ದು. ಉಪೇಂದ್ರ ಕುಮಾರ್ ಮತ್ತು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಅಣ್ಣವರ ಚಿತ್ರಗಳ ಪ್ರತಿಯೊಂದು ನಾಯಕಿಗೂ ಕೂಡ ಜಾನಕಮ್ಮ ಅವರೇ ಧ್ವನಿಯಾಗಿರ್ತಾ ಇದ್ರು. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಬಾನಲ್ಲೇ ಮಧುಚಂದ್ರಕ್ಕೆ ಎನ್ನುವ ಹಾಡುಗಳನ್ನ ಕೇಳಿದಾಗ ಎಂದಿಗೂ ಕೂಡ ಕನ್ನಡಿಗರ ರೋಮಗಳು ಗೊತ್ತೇ ಆಗದೆ ನಿಂತು ಬಿಡುತ್ತೆ. ಅಣ್ಣವರ ಕುಟುಂಬದ ಜೊತೆ ಅವರು ಅತ್ಯಂತ ಆಪ್ತರಾದ ಮತ್ತು ಗೌರವಯುತವಾದಂತಹ ಬಾಂಧವ್ಯವನ್ನ ಹೊಂದಿದ್ರು. ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಒಂದು ಭಾರಿ ದೊಡ್ಡ ವೈಜ್ಞಾನಿಕ ಮತ್ತು ದೈವಿ ವಿಸ್ಮಯ ಅಡಗಿತ್ತು ಅಂದ್ರೆ ನೀವು ನಂಬಲೇಬೇಕಾಗುತ್ತೆ. ಅವರು ಕೇವಲ ದೊಡ್ಡವರ ಧ್ವನಿಯಲ್ಲದೆ ಸಣ್ಣ ಮಕ್ಕಳ ಧ್ವನಿಯಲ್ಲೂ ಕೂಡ ಅತ್ಯಂತ ಸುಲಭವಾಗಿ ಹಾಡ್ತಾ ಇದ್ರು. ಒಂದೇ ಹಾಡಿನಲ್ಲಿ 3-4 ವಿಭಿನ್ನ ದನಿಗಳನ್ನ ತೆಗೆಯುವ ಅವರ ಅಗಾಧ ಶಕ್ತಿ ಜಗತ್ತಿನ ಬೇರೆ ಯಾವ ಗಾಯಕಿಗೂ ಕೂಡ ಉಳಿದಿರಲಿಲ್ಲ. ವಿರಹದ ಗೀತೆಯಾಗಿರಲಿ, ಭಕ್ತಿ ಗೀತೆಯಾಗಿರಲಿ ಅಥವಾ ಅತ್ಯಂತ ಹಾಸ್ಪಿಟ್ ಹಾಡಾಗಿರಲಿ, ಪ್ರತಿಯೊಂದು ಎಮೋಷನಲ್ಗೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ದೈವದತ್ತವಾದಂತಹ ಧ್ವನಿ ಅವರಲ್ಲಿತ್ತು. ತಮ್ಮ ವೃತ್ತಿ ಜೀವನದಲ್ಲಿ ಕಂಪ್ಲೀಟ್ ಆಗಿ ಯಶಸ್ಸು ಕಂಡ ನಂತರ 2017ರ ಆಸುಪಾಸಿನಲ್ಲಿ ಅವರು ಸಂಗೀತ ಕ್ಷೇತ್ರದಿಂದ ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಅದಾದ ನಂತರ ಅವರು ಸಿನಿಮಾ, ರಾಜಕಾರಣ ಮತ್ತು ಮೀಡಿಯಾಗಳಿಂದ ಕಂಪ್ಲೀಟ್ ಆಗಿ ದೂರ ಉಳಿದ್ರು. ತಮ್ಮ ಇಡೀ ಸಮಯವನ್ನ ಕೇವಲ ಭಗವಂತನ ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಮೀಸಲಿಡ್ತಾರೆ. ಪಂಡರಾಪುರದ ಪಾಂಡುರಂಗ ಮತ್ತು ಕೃಷ್ಣನ ಪರಮ ಭಕ್ತಿಯಾಗಿದ್ದಂತಹ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಅಕ್ಷರಶಃ ಒಬ್ಬ ಯೋಗಿಯಂತೆ ಕಳೆದು ಸಾರ್ಥಕತೆಯನ್ನು ಮೆರೆದಿದ್ರು. ಜಾನಕಮ್ಮನವರ ನಿರ್ಗಮನದ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳಲ್ಲಿ ಅಕ್ಷರಶಃ ನೋವು ಉಂಟಾಗಿದೆ. ಲಕ್ಷಾಂತರ ಅಭಿಮಾನಿಗಳು ತಮ್ಮ ನೆಚ್ಚಿನ ಗಾಯಕಿಗೆ ಕಂಬನಿಯ ವಿದಾಯವನ್ನ ಹೇಳ್ತಾ ಇದ್ದಾರೆ. ತಮ್ಮ ಬಾಲ್ಯವನ್ನ ಸುಂದರವಾಗಿಸಿದ ತಾಯಿಗೆ ನಮನಗಳು ಅಂತ, ನಮ್ಮ ಯೌವನದ ಪ್ರೇಮ ಗೀತೆಗಳಿಗೆ ಜೀವ ತುಂಬಿದ ದೇವತೆಗೆ ನಮನಗಳು ಎನ್ನುವಂತಹ ಭಾವುಕ ಪೋಸ್ಟರ್ಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಎಸ್ ಜಾನಕಿ ಅವರಂತಹ ಮಹಾನ್ ಗಾಯಕಿಯರು ಹುಟ್ಟುವುದು ಸಾವಿರಾರು ವರ್ಷಗಳಿಗೊಮ್ಮೆ ಮಾತ್ರ. ಇಂತಹ ದಿಗ್ಗಜರ ನೆನಪನ್ನ ಮುಂದಿನ ಪೀಳಿಗೆ ಉಳಿಸಿಕೊಳ್ಳುವುದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಜಾನಕಿ ಅಮ್ಮನವರ ಹೆಸರಿನಲ್ಲಿ ಒಂದು ಭಾರಿ ದೊಡ್ಡ ಸಂಗೀತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಮತ್ತು ಅವರ ಭವ್ಯವಾದ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಒತ್ತಾಯ ಕನ್ನಡಿಗರ ಕಡೆಯಿಂದ ಕೇಳಿ ಬರ್ತಾ ಇದೆ. ಅವರ ಹಾಡುಗಳನ್ನ ಪಠ್ಯ ಪುಸ್ತಕದಲ್ಲಿ ಸೇರಿಸಿ ಯುವ ಪೀಳಿಗೆಗೆ ಅವರ ಸಾಧನೆಯನ್ನ ಪರಿಚಯಿಸುವ ಕೆಲಸ ಕಡ್ಡಾಯವಾಗಿ ಆಗ್ಲೇಬೇಕಾಗಿದೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು 2020ರಲ್ಲಿ ನಮ್ಮನ್ನ ಬಿಟ್ಟು ಹೋದಾಗ ಭಾರತೀಯ ಸಂಗೀತದ ಒಂದು ಕಣ್ಣು ಮುಚ್ಚಿದಂತಾಗಿತ್ತು. ಇದೀಗ ಎಸ್ ಜಾನಕಿ ಅವರ ನಿರ್ಗಮನದಿಂದಾಗಿ ಆ ಗೋಲ್ಡನ್ ಏರಾ ಅಂದ್ರೆ ಸುವರ್ಣ ಯುಗ ಕಂಪ್ಲೀಟ್ ಆಗಿ ಅಂತ್ಯವಾಗಿದೆ. ಮೆಲೋಡಿ ಹಾಡುಗಳು ಕೇವಲ ಗದ್ದಲದ ಟೆಕ್ನಾಲಜಿಗೆ ಬಲಿಯಾಗ್ತಾ ಇರುವುದು ಇಂದಿನ ದಿನಗಳಲ್ಲಿ ಆ ನೈಜ ವಾದ್ಯಗಳ ಮತ್ತು ನೈಜ ಧ್ವನಿಗಳ ಮಾಂತ್ರಿಕರು ಒಬ್ಬೊಬ್ಬರಾಗಿ ನಮ್ಮನ್ನ ಬಿಟ್ಟು ಹೋಗ್ತಾ ಇರುವುದು ಅಕ್ಷರಶಃ ಸಂಗೀತ ಪ್ರಪಂಚದ ಅತಿದೊಡ್ಡ ದಾರಿದ್ರ್ಯವಾಗಿದೆ. ಅವರ ಜಾಗವನ್ನು ತುಂಬಲು ಭವಿಷ್ಯದಲ್ಲಿ ಯಾರಿಂದಲೂ ಕೂಡ ಖಂಡಿತ ಸಾಧ್ಯವಿಲ್ಲ. ಜಾನಕಮ್ಮ ಅವರು ನಮ್ಮ ಜೊತೆ ಭೌತಿಕವಾಗಿ ಇಲ್ಲವಾಗಿರಬಹುದು, ಆದ್ರೆ ಅವರ ಧ್ವನಿ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಕೂಡ ಶಾಶ್ವತವಾಗಿ ನೆಲೆಸ್ತಾ ಇದೆ. ನಾವು ರೇಡಿಯೋ ಆನ್ ಮಾಡಿದ್ರೆ ಸಾಕು, ಅವರ ಮಧುರವಾದ ಕಂಠ ನಮ್ಮ ಕಿವಿಗೆ ಅಪ್ಪಳಿಸುತ್ತೆ. ಆ ಭಗವಂತ ಅವರ ಪವಿತ್ರವಾದ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ. ಅವರ ಕುಟುಂಬಕ್ಕೆ ಮತ್ತು ಕೋಟ್ಯಾಂತರ ಅಭಿಮಾನಿಗಳಿಗೆ ಈ ಭಾರಿ ದೊಡ್ಡ ನೋವನ್ನ ಭರಿಸುವಂತಹ ಶಕ್ತಿಯನ್ನ ಆ ದೇವರು ನೀಡಲಿ ಎನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಈ ಇಡೀ ಭಾವುಕ ವಿದ್ಯಮಾನವು ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟು ಸತ್ಯವಂದ್ರೆ, ಈ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿನ ಆ
ಭಗವಂತನ ಬಳಿ ಮರೆಯದೆ ಹೋಗ್ಲೇಬೇಕಾಗತ್ತೆ. ಗಾನಕೋಗಿಲೆ ಎಸ್ ಜಾನಕಿಯವರ ಜೀವನಯಾನ ಮತ್ತು ಅವರ ಅಂತಿಮ ದಿನಗಳ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಖರವಾದ ಮತ್ತು ಡಾಕ್ಯುಮೆಂಟರಿ ಮಾಹಿತಿಗಾಗಿ ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.